ಇಲ್ಲಿ ಕೆಲವೊಂದು ವಿಶೇಷತೆಗಳನ್ನು ನೋಡಬಹುದು. ನನ್ನ ಹಿಂದೆ ಇರತಕ್ಕಂಥದ್ದು ಒಂದು ಪಿಂಕ್ ಆಟೋ ರಿಕ್ಷಾ. ಇದರ ವಿಶೇಷತೆ ಏನು, ಇದರ ಬಗ್ಗೆ ಯಾಕೆ ಮಾತಾಡಬೇಕು ಅಂತಂದ್ರೆ, ಮುಖ್ಯವಾಗಿ ಪಿಂಕ್ ಆಟೋದ ಚಾಲಕರಿದ್ದರೆ ಇವರು ಮಹಿಳೆಯರೇ ಆಗಿರ್ತಾರೆ. ಮಹಿಳೆಯರು ಮಾತ್ರ ಈ ಪಿಂಕ್ ಆಟೋವನ್ನು ಚಲಾಯಿಸ್ತಾರೆ. ಯಾಕಂತಂದ್ರೆ ಅಯೋಧ್ಯೆಯಲ್ಲಿ ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಮಹಿಳಾ ಭಕ್ತರನ್ನು ಕೂಡ ಕರೆದುಕೊಂಡು ಹೋಗ್ಲಿಕ್ಕೆ ಸಹಾಯಕ ಆಗಬೇಕು, ಯಾವುದೇ ರೀತಿಯಂತ ಸಮಸ್ಯೆ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ಪಿಂಕ್ ಆಟೋಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಮುಖ್ಯವಾಗಿ ಪಿಂಕ್ ಆಟೋಗಳನ್ನು ಮಹಿಳೆಯರೇ ಚಲಾಯಿಸಿದ್ದಾರೆ. ಅಯೋಧ್ಯೆಯ ಮಹಿಳೆಯರಿಗೆ ಕೆಲಸವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನ ಮಾಡಿದೆ. ಜೈಪುರದಲ್ಲಿ ಈ ಒಂದು ವ್ಯವಸ್ಥೆ ಇತ್ತು, ಗೋವಾದಲ್ಲೂ ಕೂಡ ಈ ತರದ ಒಂದು ವ್ಯವಸ್ಥೆ ಇತ್ತು. ಅದೇ ರೀತಿಯಾದ ವ್ಯವಸ್ಥೆಯನ್ನ ಉತ್ತರ ಪ್ರದೇಶ ಸರ್ಕಾರ ಅಯೋಧ್ಯೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ನೋಯ್ಡಾದಲ್ಲಿ ಕೂಡ ವ್ಯವಸ್ಥೆ ಇತ್ತು. ಮುಖ್ಯವಾಗಿ ಈ ಚಾಲಕರೇನಿದ್ದಾರೆ ಇವರು ಅಯೋಧ್ಯ ನಿವಾಸಿಗಳಲ್ಲ, ಇವರು ದೆಹಲಿಯಿಂದ ಬಂದಿರತಕ್ಕಂಥ ಚಾಲಕರು. ಅಯೋಧ್ಯೆಯ ಮಹಿಳೆಯರಿಗೆ ಯಾರ್ಯಾರು ವಾಹನ ಚಲಾಯಿಸಬೇಕು, ಆಟೋ ರಿಕ್ಷಾವನ್ನ ಚಲಾಯಿಸಬೇಕು. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಂತ ಅವರಿಗೆ ಆಸೆ ಆಗುತ್ತೆ. ಅವರಿಗೆ ಇವರು ಟ್ರೈನಿಂಗ್ ಕೊಡ್ಲಿಕ್ಕೆ ಇವರು ಬಂದಿದ್ದಾರೆ. ಮೇಡಮ್, आप दिल्ली से आया, आप कब आए इधर? हमें 4 दिन हो गए हैं। 4 दिन से हम यहीं हैं। तो अभी 2-3 लेडीज आ रही हैं सीखने के लिए, उनके अंदर भी भावना जगी है। देखो अच्छा है, हम तो ये कहते हैं कि ज़्यादा से ज़्यादा लेडीज हो यहाँ पर। और योगी जी ने बहुत अच्छा कराया है यहाँ पर, राम मूवी पे हमें बुला के। अच्छा, अयोध्या का लेडीज का रिस्पांस कैसे है गाड़ी चलाने का? बहुत अच्छा है। ये गाड़ी चलाएगी ना महिला तो बहुत अच्छे से चलाएगी और खुश होके चलाएगी, अपने बच्चों का पेट भी पालेगी इससे। अच्छा, डेली कितना कमा सकते हैं? डेली 1000-1500 रुपये आ ही जाते हैं। और ये गाड़ी सीखने के लिए कितना दिन चाहिए होता है? ये गाड़ी सीख कम से कम बस 5-10 दिन में मैं उसको ट्रेंड कर दूंगी। अब दिल्ली से कितने लोग आए इधर सिखाने के लिए? हम 12 हैं। 12 लोग आ गए। अच्छा, आप इधर कितना गाड़ी ऐसा पिंक गाड़ी हो रहा है? यहाँ पर अभी तो 25 हैं और 25 ही वाइट है। पर वाइट है ना, जेंट्स को दी है, और ये जो पिंक है ये लेडीज के लिए है। एक बार कितना सवारी कर सकते हैं? हम एक बार में सवारी 3-4 बैठ जाती है आराम से। ಇವರು ಚಾಲಕರೇನಿದ್ದಾರೆ, ಇವರು ಮಹಿಳಾ ಚಾಲಕರು ದೆಹಲಿಯಿಂದ ಬಂದಿದ್ದಾರೆ. ಇವರು ಅಯೋಧ್ಯೆಯಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಅವರು ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಉತ್ತರ ಪ್ರದೇಶ ಸರ್ಕಾರ ಇವರನ್ನ ದೆಹಲಿಯಿಂದ ಕರೆದುಕೊಂಡು ಬಂದಿದೆ. ಅಯೋಧ್ಯೆಯಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಇವರು ಆಟೋ ರಿಕ್ಷಾವನ್ನು ಚಲಾಯಿಸೋದು ಹೇಗೆ ಅನ್ನುವಂಥದ್ದನ್ನು ಹೇಳ್ಕೊಡ್ತಾರೆ. ಮತ್ತು ಅಯೋಧ್ಯೆಯಲ್ಲಿರೋ ಮಹಿಳೆಯರು ಕೂಡ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂತಹ ರಾಮ ಭಕ್ತರನ್ನು ಶ್ರೀರಾಮಲಲ್ಲ ದರ್ಶನವನ್ನು ಮಾಡಲಿಕ್ಕೆ ಅವರು ಕರೆದುಕೊಂಡು ಹೋಗ್ತಾರೆ. ಈ ಥರದೊಂದು ವ್ಯವಸ್ಥೆ ಉತ್ತರ ಪ್ರದೇಶ ಸರ್ಕಾರ ಮಾಡಿದೆ. ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆಗೆ ಹರೀಶ್, TV9 ಅಯೋಧ್ಯ.